ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಹಣೆ ಬರ ವಾರ ತಿಂಗಳಾಗ್ಬೋದು, ಆದರೆ ಮತ್ತೆ ನಾವೆಲ್ಲ ಒಂದಾಯ್ತೀವಿ. ಮತ್ತೆ ನಮ್ಮನೆ ನಗ್ನಗ್ತಾ ಇರ್ತೈತೆ. ಆ ನಂಬಿಕೆ ನನಗೈತೆ. ಯಾಕೆ ಗೊತ್ತಾ, ಮಕ್ಕಳವ ಕನಸ್ತಾ ಬಂದು ನನಗೆ ಹೇಳವಳೆ. ಆಗತ್ತೆ ನೋಡಿ. ಹಾರ ಹಾಕಿ ನೀವು ತಗೊಳ್ಳಿ ತಾಯಿ. ಮೊದಲಿಗೆ ಹಾರ ಹಾಕಿ. ತಗೊಳ್ಳಿ. ಆ ಕಂಕಣ ಇಬ್ಬರು ಕಟ್ಕೊಳ್ಳಿ. ರತ್ನಕ್ಕ, ಎಲ್ಲರೂ ಹೇಳ್ತಿದ್ರು ತಾಳಿ ಕಟ್ಟೋ ಟೈಮಲ್ಲಿ ಕೈ ನಡುಗುತ್ತೆ ಅಂತ. ನಿಜನ ಕೇಳ್ಬಿಟ್ಟು ಹೇಳು. ಅಯ್ಯೋ, ಅದನ್ನ ಯಾಕೆ ಕೇಳ್ತೀಯ? ನನ್ನ ಮದ್ವೆಲಿ ನೋಡ್ಬೇಕಾಯ್ತು. ಕೈಯೇನು ನಿಮ್ಮ ಅಕ್ಕನ ನೋಡಿದ್ಮೇಲೆ ನನ್ನ ಬಾಡಿನೇ ನಡುಗ್ತಾ ಇತ್ತು. ಸಾರಿ ರಮ್ಯಾ, ಜವಾಬ್ದಾರಿ ಇರೋ ಪ್ರತಿ ಗಂಡಸಿನ ಕೈ ತಾಳಿ ಕಟ್ಬೇಕಾದ್ರೆ ನಡುತ್ತದೆ. ತನ್ನ ಹುಡುಗಿನ ಚೆನ್ನಾಗಿ ನೋಡ್ಕೋತೀನ, ಅವಳಿಗೆ ನೋವಾಗ್ದಂಗೆ ನಡ್ಕೋತೀನ, ತಾಳಿ ಕಟ್ಬೇಕಾದ್ರೆ ಕೊಟ್ಟಿರೋ ಮಾತುಗಳನ್ನ ಉಳಿಸ್ಕೋತೀನ ಅನ್ನೋ ಭಯ ಇದ್ದೇ ಇರ್ತದಲ್ವಾ? ಮೂಕಲ ಪರ್ಸು, ಇದೇ ಭಯ ಬಾಳ್ನ ಅಥವಾ ಸಂಸಾರನ ಬಂಗಾರದಂಗೆ ಇಟ್ಕೊಳ್ಳೋದು. ನೀನು ಹೇಳಿದ ಮಾತು 100% ಸತ್ಯ. ಯಾವುದೇ ಗಂಡಾಗ್ಲಿ ತಾಳಿ ಕಟ್ಟುವಾಗ ಕೈ ನಡುಗ್ತದಲ್ಲ, ಕೈ ನಡುಗ್ತದೆ. ಇದೆಲ್ಲರಿಗೂ ಮುಟ್ಟಿಸ್ಕೊಂಬನ್ನಿ. ಅಕ್ಷತೆ ಎಲ್ಲರಿಗೂ ಕೊಟ್ಬಿಡಿ. ಪಾರು, ಈ ಹಸೆ ಮಡಿಮಕ್ಕೆ ನಾನಿರ್ಬೇಕಿತ್ತು. ನನ್ನ ಪಕ್ಕ ಪಾರು ಇರಬೇಕಿತ್ತು. ಸ್ವಿಚ್ ಆನ್ ಆಗ್ಬಿಟ್ಟ. ಹಸೆ ಮಣಿ ಮೇಲೆ ನಾನಿರ್ಬೇಕಾಗಿತ್ತು, ಪಕ್ಕ ಪಾರು ಇರಬೇಕಾಗಿತ್ತು ಅಂತ ಅನಿಸ್ತದೆ. ಅದೇ ಮಸಣ ನೋಡಿದ್ರೆ ಚಟ್ಟ ಇರಬೇಕು, ಚಟ್ಟದ ಮೇಲೆ ನಾನಿರ್ಬೇಕು ಅಂತ ಅನ್ಸಕ್ಕಿಲ್ವಾ? ಓ ಸಾಬ್, ನಿಮ್ದಕ್ಕೆ ಹೆಸರು ಹೇಳೋದು, ನಮ್ದಕ್ಕೆ ಕುದುರೆನ ಕೊಡಾಕಿಲ್ಲ. ನಿಮ್ದಕ್ಕೆ ಮಕಾಗಿ ಮುಚ್ಚು. ಯಾರಲ್ಲ ನೀನು? ಈಗ ಯಾರು ನೆನಪಿಗೆ ಬಂದ್ರಲ್ಲ? ಸಾಬ್, ನಮ್ದಕ್ಕೆ ತಮಾಸೆ ಗಿಮಾಸೆ ಮಾಡಿಬಿಟ್ರಿ, ಅಮಾಸೆಗೆ ಮಾಡಿಬಿಡ್ತೀನಿ. ಆಮೇಲೆ ಕುದುರೆ ಲದ್ದೇನ ಉಂಡೆ ಮಾಡಿ ಬಾಯಿಗೆ ಇಕ್ಬಿಡ್ತೀನಿ. ತಾಳಿ ತಗೊಳ್ಳಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ